ನಮಸ್ಕಾರ ಸ್ನೇಹಿತರೆ, ನಮ್ಮ ವಿಷಯ ಕ್ಲಾಸ್ 12 ಕನ್ನಡ ಸಾಹಿತ್ಯ ಸಂಪದ ಪ್ರಶ್ನೋತ್ತರಗಳು. ಕ್ಲಾಸ್ 12 ಕನ್ನಡ ಸಾಹಿತ್ಯ ಸಂಪದ ಗದ್ಯ ಭಾಗ 3 ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಈ ಗದ್ಯ ಭಾಗದ ಸಂಪೂರ್ಣ ಕನ್ನಡ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದು ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು. ಸಂದರ್ಭ ಸಹಿತ ವಿವರಣೆ. ಒಂದನೇದು ಸಂದರ್ಭ. ಒಂದನೇ ಸಂದರ್ಭ: ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ನೇಮಿಚಂದ್ರರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಅದೃಷ್ಟದ ಜೊತೆಗೆ ಮನುಷ್ಯನ ಪ್ರಯತ್ನವು ಬಹುಮುಖ್ಯವೆಂದು ವಿವರಿಸುವ ಸಂದರ್ಭದಲ್ಲಿ ಲೇಖಕಿ ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆ: ಬದುಕನ್ನು ರೂಪಿಸಿಕೊಳ್ಳುವ ಹದಗಾರಿಕೆ ಕೆಲಸ ಸಲ್ಲ ಅದೃಷ್ಟದ ಕೈಯಲ್ಲಿದ್ದರೂ ಬಹಳ ಸಲ ಮನುಷ್ಯ ಪ್ರಯತ್ನದಲ್ಲಿರುತ್ತದೆ ಎಂಬುದು ಈ ಲೇಖಕಿಯ ಬಲವಾದ ನಂಬಿಕೆ. ಅಂತೆ ಅವರ ಎನ್ನ ಮಾಡೋಕ್ಕಾಗುತ್ತೆ, ಎಲ್ಲ ಹಣೆಬರಹ ಆಗದು, ಹಾಗೆ ಆಗುತ್ತೆ ಎಂದಾಗಲೆಲ್ಲ ರೇಗುತ್ತಾರೆ. ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಅದನ್ನು ತಡೆಯಲು ಪ್ರಯತ್ನಿಸಲಾದರೂ ನಮ್ಮಿಂದ ಸಾಧ್ಯವಿದೆ. ಅದೃಷ್ಟವನ್ನು ನಂಬಿ ಕುಳಿತರೆ ಕೆಲ ಸಲ ಆಗುವುದು ಆಗದು, ತಪ್ಪುವುದು ತಪ್ಪದು. ಆದ್ದರಿಂದ ಕೇವಲ ಅದೃಷ್ಟವನ್ನು ನಂಬಿ ಕೂರದೆ ಮನುಷ್ಯ ಪ್ರಯತ್ನವೂ ಬೇಕು ಎನ್ನುತ್ತಾರೆ ಲೇಖಕಿ. ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭ 2: ನಾನು 4 ಬಾರಿ ಆಪರೇಷನ್ ಮಾಡಿಸಿಕೊಂಡಿದ್ದೇನೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ನೇಮಿಚಂದ್ರರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ತಮ್ಮ ಕಿಡ್ನಿ ಸ್ಟೋನ್ ಬಗ್ಗೆ ಲೇಖಕಿ ವಿಚಾರಿಸಿದ ಸಂದರ್ಭದಲ್ಲಿ ಮುದ್ದೇಗೌಡರು ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆ: ಮೂಲ ಮನೆ ಮುದ್ದೇಗೌಡರಿಗೂ ಕಿಡ್ನಿ ಸ್ಟೋನ್ ಆಗಿತ್ತು. ಇದನ್ನು ತಿಳಿದ ಲೇಖಕಿ ಅವರ ಮನೆಗೆ ಬಂದು ವಿಚಾರಿಸುತ್ತಾರೆ. ಅದಕ್ಕೆ ಮುದ್ದೇಗೌಡರು ಈ ಸಂದರ್ಭವಾಗಿ ತಮ್ಮ 4 ಆಪರೇಷನ್ ಆದದ್ದನ್ನು ವಿಚಾರಿಸುತ್ತಾ, ಆಗದೇನೂ ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸುತ್ತಾರೆ. 2 ದೊಡ್ಡದಾಗಿ ಕೊಯ್ದ ಗಾಯದ ಗುರುತು, ಇನ್ನೆರಡು ಸಣ್ಣವು. ಲೇಖಕಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭ 3: ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ನೇಮಿಚಂದ್ರರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಕಮಲಮ್ಮ ಮೇಡಮರ ಮೂತ್ರಪಿಂಡದ ಬಗ್ಗೆ ವಿವರಿಸುವ ಸಂದರ್ಭದಲ್ಲಿ ಲೇಖಕಿ ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆ: ಎಳೆನೀರು ಹೆಚ್ಚಾಗಿ ಕುಡಿದಷ್ಟು ಮೂತ್ರಪಿಂಡದ ಕಲ್ಲು ಕರಗುತ್ತದೆ ಎಂಬ ಸತ್ಯವನ್ನು ಲೇಖಕಿ ಸ್ವಾನುಭವದಿಂದ ಕಂಡುಕೊಂಡದ್ದುಂಟು. ಇದಕ್ಕವರು ಕಮಲಮ್ಮ ಮೇಡಮ್, ಮುದ್ದೇಗೌಡರು ಹಾಗೂ ತಮ್ಮ ಪತ್ನಿಯ ಸಂದರ್ಭಗಳನ್ನೇ ಸಾಕ್ಷಿಯಾಗಿ ಕೊಡುತ್ತಾರೆ. ಕಮಲಮ್ಮ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಇಳಿದುದನ್ನು ತಿಳಿದ ಲೇಖಕಿ ಈ ಬಗ್ಗೆ ವಿಚಾರಿಸಲು ಅವರ ಮನೆಗೆ ಹೋಗುತ್ತಾರೆ.
ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೇವೆ. ನಮಗೆ ಹೇಗೆ ಬಂತು ಮೇಡಮ್ ಎಂದು ಹೇಳುತ್ತಾರೆ. ಅವರು ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂತಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳಬೇಕಿತ್ತು. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದಲ್ಲಿ ಕಲ್ಲುಗಳಿರುವುದು ತಿಳಿದು ಬಂತು. ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ವೈದ್ಯರು ಹೇಳಿದ ಕೆಲ ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು. ಮುಂದೆ ಈ ಮೇಡಮ್ಗೆ ಮೂತ್ರಪಿಂಡದ ಸಮಸ್ಯೆ ಕಾಣಿಸಲಿಲ್ಲ. ಲೇಖಕಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭ 4. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ನೇಮಿಚಂದ್ರರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಮೂತ್ರಪಿಂಡದ ಸಮಸ್ಯೆ ಪರಿಹಾರ ಕುರಿತಂತೆ ಪತಿಗೆ ವಿವರಿಸುವ ಸಂದರ್ಭದಲ್ಲಿ ಲೇಖಕಿ ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆ: ಲೇಖಕಿ ಒಂದು ಸಲ ರಜೆಗಾಗಿ ಮೈಸೂರಿನ ಅಮ್ಮನ ಮನೆಗೆ ಸಕುಟುಂಬ ಸಮೇತಳಾಗಿ ಹೋಗಿದ್ದರು. ಆಗ ಅವರ ಗಂಡ ಕೀರ್ತಿಗೆ ಇದ್ದಕ್ಕಿದ್ದಂತೆ ಎಲ್ಲಿಲ್ಲದ ಕೆಳಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ. ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಂಬೊಟ್ಟೆವರೆಗೆ ಹರಡಿ ನಿಂತು ನೋವಿನಲ್ಲಿ ಒದ್ದಾಡತೊಡಗುತ್ತಾರೆ. ಆಸ್ಪತ್ರೆಗೆ ಸೇರಿದಾಗ 8 mm ಉದ್ದದ ಮೂತ್ರಪಿಂಡದಲ್ಲಿ ಕಲ್ಲಿರುವುದಾಗಿ ತಿಳಿದು ಬರುತ್ತದೆ. 2 ದಿನದ ನಂತರ ಶಸ್ತ್ರಚಿಕಿತ್ಸೆ ನಿಗದಿಪಡಿಸಿ ನೋವು ಕಡಿಮೆಗೊಳಿಸಲು ಮಾತ್ರೆ ಕೊಟ್ಟು ಕಳಿಸುತ್ತಾರೆ. ಗಂಡ ಮಾತ್ರೆ ತೆಗೆದುಕೊಂಡು ಮಲಗುತ್ತಾರೆ. ಲೇಖಕಿ ಕಮಲಮ್ಮ ಮುದ್ದೇಗೌಡರಿಗೆ ಮೂತ್ರಪಿಂಡದ ಕಲ್ಲಾದದ್ದನ್ನು ತಿಳಿದು ಅದು ಏಕಾಗುತ್ತದೆ ಎಂಬ ಸತ್ಯವನ್ನು ತಿಳಿದು ಬರುತ್ತಾರೆ. ಕಮಲಮ್ಮ ಮೇಡಮನ ಪ್ರಕಾರ ಹೆಚ್ಚು ಹೆಚ್ಚು ಎಳೆನೀರು ಕುಡಿದರೆ ಮೂತ್ರಪಿಂಡ ಕಲ್ಲು ಕರಗುತ್ತದೆ ಎಂದು, ಮುದ್ದೇಗೌಡರ ಪ್ರಕಾರ ಆಪರೇಷನ್ ಮತ್ತು ವೈದ್ಯ ಸಲಹೆಯಂತೆ ನಡೆದುಕೊಳ್ಳಬೇಕೆಂದು ತಿಳಿದು ಬರುತ್ತದೆ. ಲೇಖಕಿ ಈ ಸಂಗತಿಯನ್ನು ಗಂಡನಿಗೆ ವಿವರಿಸುತ್ತಾ ಇಮೇಲ್ನಂತೆ ಹೇಳುತ್ತಾರೆ. ಸಂದರ್ಭ 5. ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ನೇಮಿಚಂದ್ರರ ಆಯ್ಕೆಯಿಂದ ನಮ್ಮ ಕೈಯಲ್ಲಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ವಿದ್ಯಾವಂತ ಸುಶಿಕ್ಷಿತ ಕುಟುಂಬವಿದ್ದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬಲ್ಲ ಸ್ತ್ರೀಗೆ ಯಾವ ಶೈಕ್ಷಣಿಕ ಸಮಸ್ಯೆಗಳಾಗಲಿ ಬದುಕಿನ ನೆಮ್ಮದಿಯ ಹಾದಿಯಾಗಲಿ ಬಲು ಸುಲಭವೆಂದು ವಿವರಿಸುವ ಸಂದರ್ಭದಲ್ಲಿ ಲೇಖಕಿ ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆ: ಲೇಖಕಿ ಮತ್ತು ಅವರ ಸ್ನೇಹಿತೆ ಸೀತೆಯರದು ವಿದ್ಯಾವಂತ ಸುಶಿಕ್ಷಿತ ಮನೆತನದ. ಇಬ್ಬರ ತಂದೆಯರು ಪ್ರಾಧ್ಯಾಪಕರಾಗಿದ್ದವರು. ಹೆಣ್ಣು ಮಕ್ಕಳ ಓದಿಗೆಲ್ಲ ತರಹದ ಅವಕಾಶಗಳನ್ನು ಒದಗಿಸಿಕೊಡಬಲ್ಲವರು. ಇಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು. ಈ ಸದುಪಯೋಗವನ್ನು ಲೇಖಕಿ ಪಡೆದುಕೊಂಡು ತಾವು ಆಶಿಸಿದಂತೆ ಇಂಜಿನಿಯರ್ ಆಗುತ್ತಾರೆ. ಆದರೆ ಬದುಕಿನಲ್ಲಿ ಅಷ್ಟೊಂದು ಆಸಕ್ತಿ ತೋರದ ಸೀತಾ ಮಾತ್ರ ಈ
ಸದುಪಯೋಗವನ್ನು ಬಳಸಿಕೊಳ್ಳದೆ SSLCಯಲ್ಲಿ ಫೇಲಾಗಿ ಚೆನ್ನಾಗಿ ಓದದ ಕೈತುಂಬ ಸಂಬಳ ತರದ ಗಂಡನನ್ನು ಮದುವೆಯಾಗಿ ಬದುಕಿನ ಯಾವುದೊಂದು ಸುಖವನ್ನು ಕಾಣದೆ ಹೋಗುತ್ತಾಳೆ. ಒಲಿದು ಬಂದ ಅದೃಷ್ಟವನ್ನು ಆಯ್ಕೆ ಸದುಪಯೋಗಿಸಿಕೊಳ್ಳಲು ಒಲಿದು ಬಂದ ಅದೃಷ್ಟವನ್ನು ಆಕೆ ಸದುಪಯೋಗಪಡಿಸಿಕೊಳ್ಳುವುದಿಲ್ಲ. ಎಲ್ಲವೂ ತನ್ನ ಹಣೆ ಬರಹ ದುರದೃಷ್ಟಿ ಎಂದು ಬಲ ಹಲಬುತ್ತಾಳೆ ಹೊರತು ಯಾವುದೊಂದು ಪ್ರಯತ್ನಕ್ಕೂ ಸಜ್ಜಾಗುವುದಿಲ್ಲ. ಕೈತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದ ಬಲವಾಗಿ ನಂಬಿದ ಈ ಹುಡುಗಿ ಬದುಕು ದುರಂತದಲ್ಲೇ ಕೊನೆಗೊಳ್ಳುತ್ತದೆ. ಇದನ್ನು ವಿವರಿಸುತ್ತಾ ಲೇಖಕಿ ಸೀತೆಗೆ ಈ ಮಾತನ್ನು ಹೇಳುತ್ತಾರೆ. ಸಂದರ್ಭ 6. ಅದೃಷ್ಟ ನಿನಗೂ ಸುತ್ತಲೇ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ನೇಮಿಚಂದ್ರರ ಆಯ್ಕೆಯಿಂದ ನಮ್ಮ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಸೀತಾ ತನ್ನ ಬದುಕಿನ ಸಮಸ್ಯೆಯನ್ನು ಹೇಳಿ ಹಲವುದು ಸಂದರ್ಭದಲ್ಲಿ ಲೇಖಕಿ ಆಕೆಗೆ ಸಮಾಧಾನ ಸಲಹೆ ನೀಡುತ್ತಾ ಈ ಮಾತನ್ನು ಹೇಳುತ್ತಾರೆ. ಈಗ ಸಂದರ್ಭದ ವಿವರಣೆ. ಸೀತಾ ತನ್ನ ತಂದೆಯಿಂದ ಬದುಕಿನಲ್ಲಿ ದಕ್ಕಿದ ಅದೃಷ್ಟವನ್ನು ಲೇಖಕಿಯಂತೆ ಸದುಪಯೋಗಪಡಿಸಿಕೊಳ್ಳದೆ ಹೋಗುತ್ತಾಳೆ. ಹೀಗಾಗಿ ಆಕೆ SSLC ಪರೀಕ್ಷೆಯಲ್ಲೂ ಪಾಸ್ ಆಗುವುದಿಲ್ಲ. ಓದಿನಲ್ಲಿ ಲೇಖಕಿಯಂತೆ ಆಕೆ ಆಸಕ್ತಿ ತೋರಿಸಿದರೆ ಏನಾದರೂ ಸಾಧಿಸಬಹುದಿತ್ತು. ಆದರೆ ಆಸಕ್ತಿ ತೋರಿಸದೆ ಸದಾ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್, ಸಿನಿಮಾ ಎಂದು ಸುತ್ತಿದಳು. ಆಕೆ ಮದುವೆಯಾಗಿ ಬೆಂಗಳೂರು ಸೇರಿದರು. ತಕ್ಕ ಗಂಡ ಸಿಗಲಿಲ್ಲ. ಹುಡುಗಿಗೆ ಒಂದು ಡಿಗ್ರಿ ಆಗಿರಬೇಕೆಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈತುಂಬ ಸಂಬಳ ಬರುವ ಹುಡುಗ ಸಿಗುವುದು ಕಷ್ಟವಾಗಿತ್ತು. ಹೀಗಾಗಿ ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಇಷ್ಟು ಸಣ್ಣ ಮನೆ, ಅದಿಲ್ಲ ಇದಿಲ್ಲ, ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು ಎಂದು ನೂರು ದೂರು ಮಾಡಿ ಹಿಡಿದು ತನ್ನ ಬಳಿಗೆ ಬರುತ್ತಿದ್ದ ಸೀತಾಳಿಗೆ ಲೇಖಕಿ ಸಮಾಧಾನ ಹೇಳುತ್ತಿದ್ದರು. ಬದುಕಿಗೊಂದು ಸಲಹೆ ಕೊಡುತ್ತಿದ್ದರು. ತಾವು ಪರಿಶ್ರಮದ ಬೆಳೆದು ಬಂದ ರೀತಿಯನ್ನು ಹೇಳುತ್ತಿದ್ದರು. ಯಾವ ಬ್ಯಾಂಕ್ ಸಾಲವಿಲ್ಲದೆ ಲೇಖಕಿ ಮೈಸೂರಿನಲ್ಲಿ ಒಂದು ಸಣ್ಣ ಪ್ಲಾಟ್ ಕೊಂಡದ್ದು ಅದೃಷ್ಟವಂದೇ ಸೀತಾ ಭಾವಿಸಿದಾಗ ಅದು ತನ್ನ ತಂದೆಯಂತ ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದರ ಅದೃಷ್ಟವೆಂದು ಲೇಖಕಿ ಅಭಿಮಾನದಿಂದ ಹೇಳಿಕೊಂಡು ಸೀತೆ ಹಾಗೆ ಬದುಕನ್ನು ಸದುಪಯೋಗಪಡಿಸಿಕೊಳ್ಳಲು ಸಾಧ್ಯವಿತ್ತೆಂದು ಭಾವಿಸುತ್ತಾಳೆ. ಇದನ್ನು ವಿವರಿಸುತ್ತಾ ಲೇಖಕಿ ಈ ಮೇಲಂತೆ ಹೇಳುತ್ತಾರೆ. ಸಂದರ್ಭ 7. ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ನೇಮಿಚಂದ್ರರ ಆಯ್ಕೆಯಿದೆ ನಮ್ಮ ಕೈಯಲ್ಲಿ ಲೇಖನಿಂದ ಆಯ್ದುಕೊಳ್ಳಲಾಗಿದೆ. ದಿನ ಬಡಿಯುವ ಗಂಡನ ಕ್ರೌರ್ಯ ಹಿಂಸೆಗಳ ನಡುವೆ ಪ್ಲಿವಿಯಾ ತನ್ನ ಪ್ರಯತ್ನದಿಂದ ಸಾಧಿಸಿದ ಪ್ರಸಂಗವನ್ನು ವಿವರಿಸುತ್ತಾ ಲೇಖಕಿ ಈ ಮಾತನ್ನು ಹೇಳುತ್ತಾರೆ. ಈಗ ಸಂದರ್ಭದ ವಿವರಣೆ. ಮನುಷ್ಯನ ಪ್ರಯತ್ನಕ್ಕೆ ಯಾವುದೂ ಅಸಾಧ್ಯವಾದುದಿಲ್ಲ. ಕೇವಲ ಅದೃಷ್ಟ ಹಣೆಬರ ಎಂದು ಕುಳಿತರೆ ಏನನ್ನು ಸಾಧಿಸಲಾಗುವುದಿಲ್ಲ. ಬದುಕಿನಲ್ಲಿ ಕಷ್ಟ ಕಾರ್ಪಣ್ಯಗಳು ಸಹಜ. ಬಂದ ಕಷ್ಟವನ್ನು ಧೈರ್ಯದಿಂದ ಎದುರಿಸಿ ಸ್ವಪ್ರಯತ್ನದಲ್ಲಿ ಕಾರ್ಯಕರ್ತಪರವಾಗುವುದೇ ಬದುಕಿನ ಗುಟ್ಟು. ಸಾರ್ಥಕತೆ ಎನ್ನುವುದು ಈ ಲೇಖಕಿಯ ದಿಟ್ಟ ನಿಲುವು. ಈ ನಿಟ್ಟಿನಲ್ಲಿ ಬದುಕನ್ನು ಕಂಡವಳು ಪ್ಲಿವಿಯಾ. ಈ ಮಧ್ಯ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದಳು.
ಈಕೆಯ ಗಂಡ ಕೇವಲ 10ನೇ ತರಗತಿ ಓದಿದವನು. ದಿನಾ ಹೆಂಡತಿಯನ್ನು ಬಡಿಯುವ ಕ್ರೌರ್ಯ ಹಿಂಸೆ. ಮದುವೆಯಲ್ಲಿ ಸಿಕ್ಕಿ ಬಿದ್ದವನು. ಗಂಡನ ಈ ಕ್ರೌರ್ಯ ಹಿಂಸೆಯನ್ನು ಸಹಿಸದ 3 ಸಣ್ಣ ಮಕ್ಕಳ ತಾಯಿ ಪ್ಲೇವಿಯ. ತಾನು ಓದಿಲ್ಲ, ತವರಿನ ಸಂಪತ್ತಿಲ್ಲ, ಬೆಂಬಲಕ್ಕೆ ಯಾರಿಲ್ಲ. 3 ಮಕ್ಕಳ ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರದೃಷ್ಟಕ್ಕೆ ಹಲುಬಿ ಕೂರಲಿಲ್ಲ. ಎಂಥ ಕೆಟ್ಟ ಸಂದರ್ಭದಲ್ಲೂ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. ಲೇಖಕಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. 1 ಅಂಕದ ಪ್ರಶ್ನೆಗಳು 1 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಲೇಖಕನಿಗೆ ಯಾವಾಗ ರೇಗಿ ಹೋಗುತ್ತಿತ್ತು? ಉತ್ತರ: ಏನ್ ಮಾಡೋಕ್ಕಾಗುತ್ತಾ, ಎಲ್ಲ ಹಣೆ ಬರ ಆಗೋದು ಹಾಗೆ ಆಗುತ್ತಾ ಎಂದಾಗಲೆಲ್ಲ ಲೇಖಕಿಗೆ ರೇಗಿ ಹೋಗುತ್ತಿತ್ತು. ಪ್ರಶ್ನೆ 2. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು? ಉತ್ತರ: ಲೇಖಕಿಯ ಪತಿ ಮೂತ್ರಪಿಂಡದ ತೊಂದರೆಯಿಂದ ಬಳಲಿದರು. ಪ್ರಶ್ನೆ 3. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿಯ ಯಾರನ್ನು ಭೇಟಿ ಮಾಡಿದರು? ಉತ್ತರ: ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಾ ಮೇಡಮ್ ಹಾಗೂ ಮೂಲೆಮನೆ ಮುದ್ದೇಗೌಡರನ್ನು ಭೇಟಿ ಮಾಡಿದರು. ಪ್ರಶ್ನೆ 4. ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದಿದ್ದೇಕೆ? ಉತ್ತರ: ಕಲ್ಲು ಬರುವ ಸ್ಥಳವನ್ನಾದರೂ ಚಲಿಸಿದರೆ ತಿಳಿಯಲು ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ಯುತ್ತಾರೆ. ಪ್ರಶ್ನೆ 5. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿ ಯಾರು ನೆನಪಾಗುತ್ತಾರೆ? ಉತ್ತರ: ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಯ ಸ್ನೇಹಿತ ಸೀತೆ ನೆನಪಾಗುತ್ತಾರೆ. ಪ್ರಶ್ನೆ 6. ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು? ಉತ್ತರ: ದುರಾಸೆ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. ಪ್ರಶ್ನೆ ಈ 2 ಅಂಕಗಳ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಯಾವ ಉತ್ತರಗಳಿಂದ ಲೇಖಕಿ ತೃಪ್ತಿಯಾಗಲಿಲ್ಲ? ಉತ್ತರ: ಆಪರೇಷನ್ ಮಾಡಿಸಿಕೊಳ್ಳುವ ಮೊದಲು ನೀರು ಕುಡಿಯುವುದಾಗಿ ಲೇಖಕಿ ಹೇಳುತ್ತಾರೆ. ಎಳೆನೀರು ತರಲು ಹೋಗುತ್ತಾರೆ. ಆದರೆ ಅವರ ಗಂಡ ಇದಕ್ಕೆ ಒಪ್ಪದೆ ಅದದ್ದೆಲ್ಲ ಆಮೇಲೆ ಆರಂಭಿಸೋಣ, ಈಗ ಕುಡಿದ ತಕ್ಷಣ ಕಲ್ಲೇನು ಕರಗೋಲ್ಲ ಎಂದು ಬೇಸರದಿಂದ ಹೇಳುವುದಕ್ಕೆ ಲೇಖಕಿ ತೃಪ್ತಿಯಾಗುವುದಿಲ್ಲ. ಪ್ರಶ್ನೆ 2. ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡರು? ಉತ್ತರ: ಕಮಲಾ ಮೇಡಮ್ ಯಥಾಚ್ಛವಾಗಿ ನೀರು ಕುಡಿಯಬೇಕೆಂದು ಹೇಳಿದ ವೈದ್ಯರ ಸಲಹೆಯನ್ನು ರೂಢಿಸಿಕೊಂಡರು. ಪ್ರಶ್ನೆ 3. ಮಾದೇಗೌಡರು ಪಥ್ಯದ ವಿಚಾರವಾಗಿ ಹೊಂದಿದ ನಿಲುವು ಯಾವುದು? ಉತ್ತರ: ಅಯ್ಯೋ, ಅದದ್ದೆಲ್ಲ ಪಥ್ಯ ಯಾರು ಮಾಡೋಕ್ಕೆ ಆಗುತ್ತೆ, ಮಾಡೋದಿನಿಡಿ, ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ, ಸದಾ ನೀರು ಕುಡಿಯಿರಿ ಅಂತಾರೆ. ಅದೆಲ್ಲ ಆಗೋ ಮಾತಲ್ಲ ಬಿಡಿ. ಇದು ಪಥ್ಯದ ವಿಚಾರವಾಗಿ ಮಾದೇಗೌಡರು ಹೊಂದಿದ ನಿಲುವು. ಪ್ರಶ್ನೆ 4. ಸೀತಾಳ ಓದುವ ಆಸಕ್ತಿ ಹೇಗಿತ್ತು? ಉತ್ತರ: ಸೀತಾಳಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ. ಹೀಗಾಗಿ ಅವಳು SLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆಗುತ್ತಾಳೆ. ಮತ್ತೊಮ್ಮೆ ಕೊಟ್ಟುವ ತಾಪತ್ರಕ್ಕೂ ಆಕೆ ಹೋಗೋದೇ ಇಲ್ಲ. ಪ್ರಶ್ನೆ 5. ಸೀತಾಳ ಬಯಕೆ ನಂಬಿಕೆಗಳು ಹೇಗಿದ್ದವು? ಉತ್ತರ: ಸೀತಾಳ ಬಯಕೆ ನಂಬಿಕೆಗಳು ತುಂಬಾ ವಿಚಿತ್ರವಾಗಿದ್ದವು. ಯಾವ ಶ್ರಮವನ್ನು ಬಯಸದ, ಯಾವ ಪ್ರಯತ್ನವನ್ನು ಮಾಡದೆ ಕೇವಲ ಸುಖವನ್ನು ಬಯಸುವುದು ಅವಳ ಬಯಕೆಗೆ ನಂಬಿಕೆಗಳಾಗಿದ್ದವು. ಅಂತೆ ಅವಳ ಸರಿಯಾಗಿ ಓದದೆ, ತಕ್ಕ ಗಂಡನನ್ನು ಪಡೆಯದೆ, ಬಯಸಿದ್ದನ್ನು ಪಡೆಯಲಾಗದೆ ಬದುಕಿನಲ್ಲಿ ಸೋತು ಹೋಗುತ್ತಾಳೆ. ಅವಳ ಬದುಕು ದುರಂತದಲ್ಲಿ ಕೊನೆಗೊಳ್ಳುತ್ತದೆ. ಪ್ರಶ್ನೆ 6. ತಾನು ಅದೃಷ್ಟವಂತೆಂದು ಲೇಖಕಿ ಭಾವಿಸಲು ಕಾರಣವೇನು? ಉತ್ತರ: ತಾನು ಬಯಸಿದಂತೆ ಇಂಜಿನಿಯರ್ ಆಗಲು ತಾನು ವಿದ್ಯಾವಂತರ ಕುಟುಂಬದಲ್ಲಿ
ಹುಟ್ಟಿದ್ದೇ ತನ್ನ ಅದೃಷ್ಟವೆಂದು ಲೇಖಕಿ ಭಾವಿಸುತ್ತಾಳೆ. ಎಷ್ಟು ಬೇಕಾದರೂ ಓದಿಸುತ್ತೇನೆನ್ನುವ ಅಪ್ಪ ಇದ್ದದ್ದೇ ತನ್ನ ಅದೃಷ್ಟವೆಂದು ಲೇಖಕಿ ಭಾವಿಸುತ್ತಾರೆ. ಈ 4 ಅಂಕಗಳ ಪ್ರಶ್ನೆಗಳು 5 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ರಜೆಗೆಂದು ಮೈಸೂರಿಗೆ ಹೋದಾಗ ಲೇಖಕಿಯ ಪತಿಗಾದ ತೊಂದರೆ ಏನು? ಉತ್ತರ: ರಜೆಗೆಂದು ಮೈಸೂರಿಗೆ ಹೋದಾಗ ಲೇಖಕಿ ಪತಿ ಮೂತ್ರಪಿಂಡದ ತೊಂದರೆಯನ್ನು ಅನುಭವಿಸುತ್ತಾರೆ. ಮೈಸೂರಿಗೆ ಹೋದ ಆ ರಾತ್ರಿ ಲೇಖಕಿ ಪತಿ ಕೀರ್ತಿಗೆ ಇದ್ದಕ್ಕಿದ್ದಂತೆ ಎಲ್ಲಿಲ್ಲದ ಕೆಳ ಹೊಟ್ಟೆ ನೋವು ಶುರುವಾಗುತ್ತದೆ. ಮಿಷನ್ ಆಸ್ಪತ್ರೆಗೆ ಕರೆದೊಯ್ದಾಗ ಸೋನೋಗ್ರಫಿ ಮಾಡಿ 8 mm ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ವೈದ್ಯರು ತಿಳಿಸುತ್ತಾರೆ. 2 ದಿನದ ನಂತರ ಶಸ್ತ್ರಚಿಕಿತ್ಸೆ ದಿನಾಂಕ ನಿಗದಿಯಾಗುತ್ತದೆ. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳಿಸುತ್ತಾರೆ. ಲೇಖಕಿ ಪತಿ ಕೀರ್ತಿಯ ಮಾತ್ರೆ ತೆಗೆದುಕೊಂಡು ಮಲಗುತ್ತಾರೆ. ಪ್ರಶ್ನೆ 2, ಕಮಲಾ ಮೇಡಂಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದಕ್ಕೆ ಉತ್ತರ: ಕಮಲಾ ಮೇಡಂ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಮನೆಯಿಂದ ಹೊರಟವರು ಮತ್ತೆ ಸಂಜೆ ಹಿಂತಿರುಗಿ ಬರುವವರೆಗೂ ಜಲಬಾಧೆಯನ್ನು ಪಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆಂದು ಕಮಲಾ ಮೇಡಂ ನೀರು ಕುಡಿಯದನ್ನೇ ಬಿಟ್ಟಿದ್ದರು. ಈ ಕಾರಣಕ್ಕೆ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡುತ್ತದೆ. ಪ್ರಶ್ನೆ 3, ಲೇಖಕಿಯ ಪತಿ ಮೂತ್ರಪಿಂಡದ ಕಲ್ಲು ಕರಗಿ ಹೋಗಿದ್ದು ಹೇಗೆ? ಉತ್ತರ: ಲೇಖಕಿ ಪತಿ ಹೆಚ್ಚು ನೀರು ಕುಡಿದದ್ದೇ ಅವರ ಮೂತ್ರಪಿಂಡದ ಕಲ್ಲು ಕರಗಿ ಹೋಗಲು ಕಾರಣ. ಕಮಲಾ ಮೇಡಂನಿಂದ ಹೆಚ್ಚು ನೀರು ಕುಡಿದರೆ ಮೂತ್ರಪಿಂಡದ ಕರಗುತ್ತದೆ ಎಂದು ಲೇಖಕಿ ಕೇಳಿ ತಿಳಿದಿದ್ದರು. ಅಂತೆ ತಮ್ಮ ಪತಿ ನಿರಾಕರಿಸಿದ್ದರೂ ಗದರಿಸಿ ಹೆಚ್ಚು ಎಳೆನೀರು ಕುಡಿಸುತ್ತಾರೆ. 2 ದಿನ ಬಾರ್ಲಿ ವಾಟರ್ ಸೇರಿಸಿದ ಎಳೆನೀರು ಕುಡಿದರೂ ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿ ಹೋಗುತ್ತಾರೆ. ಇದರ ಪರಿಣಾಮವಾಗಿ ಕುಡಿದ ನೀರಿನಲ್ಲಿರೋ ಕಲ್ಲು ಕರಗಿ ಹೋಗುತ್ತದೆ. ಪ್ರಶ್ನೆ 4, ಸೀತಾ ಎಂಬ ಗೆಳತಿ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ? ಉತ್ತರ: ಸೀತಾ ಎಂಬ ಗೆಳತಿ ಗುಣ ಸ್ವಭಾವವನ್ನು ಲೇಖಕಿ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಸೀತಾಳ ತಂದೆ ಲೇಖಕಿಯ ತಂದೆಯಂತೆ ಒಬ್ಬ ಪ್ರಾಧ್ಯಾಪಕರು. ಹೀಗಾಗಿ 2 ಮನೆಗಳ ನಡುವೆ ಸ್ನೇಹ ಬೆಳೆದು ಲೇಖಕಿ ಮತ್ತು ಸೀತಾ ಗೆಳತಿಯರಾಗಿದ್ದರು. 2 ಮನೆಯಲ್ಲಿ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಬಲ್ಲ ತಂದೆಯರಿದ್ದರು. ಹೈಸ್ಕೂಲಿನಲ್ಲಿ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ಲೇಖಕಿ ಇಂಜಿನಿಯರ್ ಓದು ಕಂಪನಿಯೊಂದರಲ್ಲಿ ಇಂಜಿನಿಯರ್ ಆದರು. ಮೈಸೂರಿನಲ್ಲಿ ಯಾವ ಬ್ಯಾಂಕ್ ಸಹಾಯವಿಲ್ಲದೆ ಒಂದು ಸಣ್ಣ ಪ್ಲಾಟ್ ಅನ್ನು ಕೊಂಡು ಸುಖ ಜೀವನ ಸಾಗಿಸುತ್ತಾರೆ. ಆದರೆ ಸೀತಾ ಮಾತ್ರ ತಂದೆಯಿಂದ ದಕ್ಕಿದ ಅದೃಷ್ಟವನ್ನು ಸರಿಯಾಗಿ ಬಳಸಿಕೊಳ್ಳುವುದಿಲ್ಲ. ಓದಿನಲ್ಲಿ ಆಸಕ್ತಿ ತೋರಿಸದ ಸೀತಾ ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾಳೆ. ಮಾರ್ಕೆಟ್, ಸಿನಿಮಾ ಎಂದು ಗೆಳತಿಯೊಂದಿಗೆ ಓಡಾಡುವಲ್ಲಿ ಆಸಕ್ತಿ ತೋರಿದ ಆಕೆ ಮರಳಿ ಪರೀಕ್ಷೆ ಕಟ್ಟುವುದಿಲ್ಲ. ಇದರ ಪರಿಣಾಮವಾಗಿ ಸೀತಾ ತಾನು ಬಯಸಿದ್ದ ಗಂಡನನ್ನು ಪಡೆಯದೇ ಹೋಗುತ್ತಾಳೆ. ಅವಳ ಬದುಕಿನ ಆಸೆಗಳೆಲ್ಲ ಕಮರಿ ಹೋಗುತ್ತದೆ. ಸಣ್ಣ ಮನೆ, ಅದಿಲ್ವಾ ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು ಎಂದೆಲ್ಲ ತೊಳಲಾಡುವ ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗುವುದೇ ಇಲ್ಲ. ಅದೃಷ್ಟವನ್ನು ಬಳಸಿಕೊಳ್ಳಲು ಬೇಕಾದಷ್ಟು ಆಯ್ಕೆಗಳಿದ್ದರೂ ಸೀತಾ ಅದಕ್ಕೆ ಮನಸ್ಸು ಮಾಡುವುದಿಲ್ಲ, ಪ್ರಯತ್ನಿಸುವುದಿಲ್ಲ. ಕೈತುಂಬ ಸಂಪಾದಿಸಿದ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧರಿರಲಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಸೀತಾಳ ಬದುಕು ದುರಂತದಲ್ಲಿ ಕೊನೆಗಾಣಬೇಕಾಯಿತೆಂದು ಲೇಖಕಿ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಪ್ರಶ್ನೆ 5, ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ? ಉತ್ತರ: ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ತುಂಬಾ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಬದುಕು ಸದಾ ಅದೃಷ್ಟಗಳನ್ನೇ ನಮ್ಮಂತ ಎಸೆಯುವುದಿಲ್ಲ. ದುರದೃಷ್ಟಗಳನ್ನು
ಎಸೆಯುತ್ತದೆ. ಅದೃಷ್ಟದ ದುರದೃಷ್ಟ ಇವೆರಡೂ ಬದುಕಿನ ಎರಡು ಸಹಜ ಮುಖಗಳು. ಸಾವಿರಾರು ಅದೃಷ್ಟ ದುರದೃಷ್ಟ ಅವಕಾಶಗಳು ನಮ್ಮೆದುರು ತೆರೆದುಕೊಳ್ಳುತ್ತವೆ. ಆದರೆ ಎಂಥ ಕೆಟ್ಟ ಸಂದರ್ಭದಲ್ಲೂ ಅಥವಾ ದುರದೃಷ್ಟದಲ್ಲೂ ನಮ್ಮೆದುರುವ ಅನೇಕ ಆಯ್ಕೆಗಳಿರುತ್ತವೆ. ಆ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಗಳನ್ನು ಆಯ್ದುಕೊಳ್ಳುವುದು ನಮ್ಮ ಜವಾಬ್ದಾರಿ. ನಾವು ಆಯ್ಕೆಗೊಳ್ಳುವ ಆಯ್ಕೆಯ ಮೇಲೆ ನಮ್ಮ ಬದುಕು ರೂಪಿತವಾಗಿರುತ್ತದೆ. ಒಳ್ಳೆಯ ಆಯ್ಕೆ ಬದುಕಿನ ಸುಖ ಸಾರ್ಥಕತೆಗಳಿಗೆ ಕಾರಣವಾದರೆ, ಕೆಟ್ಟ ಆಯ್ಕೆಗಳು ದುರಂತಕ್ಕೆ ಕಾರಣವಾಗಬಲ್ಲವು. ಆದ್ದರಿಂದ ಬದುಕಿನಲ್ಲಿ ನಮ್ಮ ಆಯ್ಕೆಗಳು ಸರಿಯಾದುದಿರಬೇಕು, ಸಮರ್ಥವಾದವಾಗಿರಬೇಕು ಎಂಬುದು ಲೇಖಕಿಯ ನಿಲುವು. ಭಾಷಾಭ್ಯಾಸ. ತಲೆ ಕೊಡುವ, ತಲೆದೂಗು, ತಲೆಬಾಗು, ತಲೆ ತಗ್ಗಿಸು ಈ ನುಡಿಗಟ್ಟುಗಳಲ್ಲಿರುವ ಅರ್ಥ ವ್ಯತ್ಯಾಸವನ್ನು ಗಮನಿಸಿ. ತಲೆ ಕೊಡುವ ಎಂದರೆ ನಿರಾಕರಿಸು, ತಲೆ ತೂಗು ಎಂದರೆ ಮೆಚ್ಚುಗೆ ಅಥವಾ ಒಪ್ಪಿಗೆ ಸೂಚಿಸಿತು, ತಲೆಬಾಗು ಎಂದರೆ ನಮಸ್ಕರಿಸು ಅಥವಾ ಶರಣಾಗು, ತಲೆ ತಗ್ಗಿಸು ಎಂದರೆ ಅಪಮಾನ ಅನುಭವಿಸುವ ಎಂಬಂತಿತ್ಯಾದಿ ಅರ್ಥಗಳಿವೆ. ಇದೇ ರೀತಿ ತಲೆ ಬಿಸಿಯಾಗು, ತಲೆ ಮೇಲೆ ಮೆಣಸು, ಅರೆ ತಲೆ ಹಾಕು, ತಲೆ ಮೇಲೆ ಚಪ್ಪಡಿ, ಎಳೆ ತಲೆ ತಿರುಗು, ಎಂತು ತಲೆ ದಂಡ ಮುಂತಾದ ಅರ್ಥ ವ್ಯತ್ಯಾಸವನ್ನು ಗಮನಿಸಿ ವಾಕ್ಯದಲ್ಲಿ ಅವುಗಳನ್ನು ಪ್ರಯೋಗಿಸುವುದನ್ನು ಅಭ್ಯಾಸ ಮಾಡಿ. ಉತ್ತರ. ಮೇಲಿನ ನುಡಿಗುಟ್ಟು ಅಥವಾ ಅರ್ಥ ವ್ಯತ್ಯಾಸಗಳ ಇವುಗಳ ವಾಕ್ಯ ಉಪಯೋಗಗಳನ್ನು ಹೀಗೆ ಗಮನಿಸಬಹುದು. ತಲೆ ಬಿಸಿಯಾಗು. ತಲೆ ಬಿಸಿಯಾಗು ಎಂದರೆ ತಲೆ ಕೆಟ್ಟು ಹೋಗು ಎಂದರ್ಥ. ವಾಕ್ಯ ಪ್ರಯೋಗ. ಪತಿಯ ಕೀರ್ತಿ ಮಾತು ಕೇಳಿ ಲೇಖಕಿಯ ತಲೆ ಬಿಸಿಯಾಗಿ ಹೋಯಿತು. ತಲೆ ಮೇಲೆ ಮೆಣಸು ಅರೆ. ತಲೆ ಮೇಲೆ ಮೆಣಸು ಅರೆ ಎಂದರೆ ಇಲ್ಲದ ತೊಂದರೆ ಕೊಡು ಎಂದರ್ಥ. ವಾಕ್ಯ ಪ್ರಯೋಗ. ಹೆಂಡತಿ ಗಂಡನ ತಲೆ ಮೇಲೆ ಮೆಣಸು ಅರೆಯುತ್ತಿದ್ದಳು, ಇಲ್ಲದ ತೊಂದರೆ ಕೊಡುತ್ತಿದ್ದಳು. ತಲೆ ಹಾಕು. ತಲೆ ಹಾಕು ಎಂದರೆ ಅಸಂಬದ್ಧವಾಗಿ ತಲೆ ತೋರಿಸು ಅಥವಾ ವಿನಾಕಾರಣ ಪ್ರವೇಶ ಮಾಡು ಎಂದರ್ಥ. ವಾಕ್ಯ ಪ್ರಯೋಗ. ಈ ಮಹಾರಾಯ ತನಗೆ ಸಂಬಂಧಿಸಿರದ ಸಂಬಂಧವಿಲ್ಲೂ ತಲೆ ಹಾಕುತ್ತಿದ್ದ. ತಲೆ ಮೇಲೆ ಚಪ್ಪಡಿ ಎಳೆ. ತಲೆ ಮೇಲೆ ಚಪ್ಪಡಿ ಎಳೆ ಎಂದರೆ ಸರ್ವನಾಶ ಮಾಡು ಎಂದರ್ಥ. ವಾಕ್ಯ ಪ್ರಯೋಗ. ಈ ಸತ್ಯ ಶೋಧಕ ಮಹಾಶಯ ಸುಳ್ಳನ್ನೇ ಸತ್ಯವೆಂದು ಸಾಧಿಸಿ ಎಲ್ಲರ ತಲೆ ಮೇಲೆ ಚಪ್ಪಡಿ ಎಳೆದ, ಎಲ್ಲರನ್ನೂ ಸರ್ವನಾಶ ಮಾಡಿದ. ತಲೆ ತುರುಗಿ. ತಲೆ ತುರುಗಿ ಎಂದರ್ಥ ವಿಪರೀತ ಸಿಟ್ಟು ಬರುವ ಅಥವಾ ಪ್ರಜ್ಞೆ ತಪ್ಪು ಎಂದರ್ಥ. ವಾಕ್ಯ ಪ್ರಯೋಗ. ಮೂರ್ಖನ ಮಾತು ಕೇಳಿ ಸತ್ಯಪ್ಪನ ತಲೆ ತಿರುಗಿತು. ತಲೆ ಎತ್ತು. ತಲೆ ಎತ್ತು ಎಂದರೆ ಕೀರ್ತಿಗೆ ಬರು ಅಥವಾ ಪ್ರತಿಷ್ಠೆಗೇರು ಎಂದರ್ಥ. ವಾಕ್ಯ ಪ್ರಯೋಗ. ಮಹಾಕವಿ ತನ್ನ ಸಾಹಿತ್ಯ ಸಾಧನೆಯಿಂದ ತಲೆ ಎತ್ತಿದ. ತಲೆದಂಡ. ತಲೆದಂಡ ಎಂದರೆ ತಪ್ಪು ಕಾಣಿಕೆ ಸಲ್ಲಿಸು ಅಥವಾ ಪ್ರಾಣ ಕೊಡು ಎಂದರ್ಥ. ವಾಕ್ಯ ಪ್ರಯೋಗ. ಆತ ತನ್ನ ತಪ್ಪಿಗೆ ಪ್ರತಿಯಾಗಿ ತಲೆದಂಡ ಕೊಟ್ಟ. ಕೀರ್ತಿಗೆ ನೋವಿನಲ್ಲಿ, ಶಾಲೆಯಲ್ಲಿ, ಮನೆಯಿಂದ ಅವುಗಳ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ. ಕೀರ್ತಿ ಪ್ಲಸ್ ಗೆ ಕೀರ್ತಿಗೆ ಚತುರ್ಥಿ ವಿಭಕ್ತಿಯ ಪ್ರತ್ಯಯಗಳು. ನೋವು ಪ್ಲಸ್ ಅಲ್ಲಿ ನೋವಿನಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಸಪ್ತಮಿ ವಿಭಕ್ತಿ. ಮನೆ ಪ್ಲಸ್ ಇಂದ ಮನೆಯಿಂದ ಕೀರ್ತಿ ವಿಭಕ್ತಿ ಪ್ರತ್ಯಯ. ಪಠ್ಯದಲ್ಲಿ ಬರುವ ಅನ್ಯ ಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ಉತ್ತರ. ಅನ್ಯದೇಶ ಪದಗಳ ಪಟ್ಟಿ ಮಾಡಿದೆ. ಮಿಷನ್, ಆಸ್ಪತ್ರೆ, 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡ, ದಿನಾಂಕ ನಿಗದಿತ, ಕಿಡ್ನಿ ಸ್ಟೋನ್, ಮೇಡ್, ಶೌಚಾಲಯ, ಜಲಬಾಧೆ, ವೈದ್ಯ, ಆಪರೇಷನ್, ಲೇಸರ್, ಬಾರ್ಲಿ ವಾಟರ್, ಅಡ್ಮಿಟ್, SLC, ಫೇಲ್, ಮಾರ್ಕೆಟ್, ಸಿನಿಮಾ, ಇನ್ಸ್ಟಿಟ್ಯೂಟ್, ಬ್ಯಾಂಕ್ ಇತ್ಯಾದಿ ಪ್ಲಾಟ್ಗಳು. ಈ ಗದ್ಯ 3ನೇ ಪಾಠದ ಲೇಖಕಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಈ ಪಾಠದ ಲೇಖಕಿ ನೇಮಿಚಂದ್ರ. ಕವಿ ಕೃತಿ ಪರಿಚಯ. ಕನ್ನಡ ಸಾಹಿತ್ಯದಲ್ಲಿ ದಲಿತ ಸಂವೇದನೆಯ ಪ್ರಮುಖ ಲೇಖಕಿ, ಕಥೆಗಾರ್ತಿಯರಲ್ಲಿ ನೇಮಿಚಂದ್ರ ಒಬ್ಬರು. 1959 ಜುಲೈ 16 ರಂದು ಜನಿಸಿದ ನೇಮಿಚಂದ್ರ ಅವರ ತಂದೆ ಜಿ. ಗುಂಡಪ್ಪ, ತಾಯಿ ತಿಮ್ಮಕ್ಕ. ವೃತ್ತಿಯಿಂದ HAL ನಲ್ಲಿ ಹಿರಿಯ ಇಂಜಿನಿಯರ್ ಆಗಿರುವ ನೇಮಿಚಂದ್ರ ಪ್ರವೃತ್ತಿಯಿಂದ ಬರಹಗಾರ್ತಿಯಾಗಿ ಪ್ರಸಿದ್ಧರಾಗಿದ್ದಾರೆ. ಉದಯವಾಣಿ ದಿನಪತ್ರಿಕೆ ಬದುಕು ಬದಲಿಸಬಹುದು ಅಂಕಣ ಬರಹದಿಂದಲೂ ಇವರು ಪ್ರಸಿದ್ಧರಾಗಿದ್ದಾರೆ. ಕೃತಿಗಳು. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ಒಂದು ಶ್ಯಾಮಲ ಸಂಜೆ ಇವು ನೇಮಿಚಂದ್ರರ ಕೆಲವು ಪ್ರಮುಖ ಕಥಾ ಸಂಕಲನಗಳು. ಥಾಮಸ್ ಅಲ್ವಾ ಎಡಿಸನ್, ನೋವಿ
ಗದ್ದಿದ್ದ ಕುಂಚ, ಬೆಳಕಿನೊಂದು ಕಿರಣ, ಮೇರಿ ಕ್ಯೂರಿ ಇವರ ಜೀವನ ಚರಿತ್ರೆಗಳು, ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆ ಇವರ ಪ್ರವಾಸ ಕಥನಗಳು, ದುಡಿಯುವ ಹಾದಿಯಲ್ಲಿ ಜೊತೆಗಾಗಿ ನ್ಯಾಯಕ್ಕಾಗಿ ಕಾದ ಬಂಬ್ರಿ ದೇವಿ, ನನ್ನ ಕತೆ, ನಮ್ಮ ಕತೆ ಬೆಳೆಗರ, ಜಾನಕಮ್ಮ, ಮಹಿಳಾ ಲೋಕ ಇವು ನೇಮಿಚಂದ್ರನ ಇತರ ಕೃತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 3 ಬಾರಿ ಪಡೆದಿರುವ ನೇಮಿಚಂದ್ರ ಅವರಿಗೆ ಹಾಮಾನ್ ಪ್ರಶಸ್ತಿ, ಶಿವರಾಮ್ ಕಾರಂತ್ ಪ್ರಶಸ್ತಿ, ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ವಿಡಿಯೋಗಳನ್ನು ನೋಡಿರಿ. ಈ ಎಲ್ಲ ಪ್ಲೇ ಲಿಸ್ಟ್ನಲ್ಲಿ ಕೊಡಲಾಗಿದೆ. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.